ರಾಜ್ಯದಲ್ಲಿ ಜೂನ್ 30ರಿಂದ ಆಗಸ್ಟ್ 17ರವರೆಗೆ ನಡೆದ ಎಸ್ಐಆರ್ ಪ್ರಕ್ರಿಯೆ ಇದೀಗ ಪೂರ್ಣಗೊಂಡಿದ್ದು ಮೊದಲ ಕರಡು ಮತದಾರರ ಪಟ್ಟಿಯನ್ನು ರಾಜ್ಯ ಮುಖ್ಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಈ ಕುರಿತು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಒಟ್ಟು 5,54,32,314 ಮತದಾರರಿದ್ದರು. ಇದರಲ್ಲಿ ಎಸ್ಐಆರ್ ನಂತರ 4,46,80,151 ಮತದಾರರು ಉಳಿದಿದ್ದಾರೆ. ಒಟ್ಟು 4,46,35,975 ಮಂದಿಯ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಇದು ಶೇಕಡಾ 80.52% ಡಿಜಿಟಲೀಕರಣವಾಗಿದೆ. ಕರಡು ಪಟ್ಟಿಯಲ್ಲಿ 2,22,01,727 ಪುರುಷ ಮತದಾರರು, 2,24,75,553 ಮಹಿಳಾ ಮತದಾರರು ಹಾಗೂ 2,871 ತೃತೀಯಲಿಂಗಿ ಮತದಾರರು ಇದ್ದಾರೆ ಎಂದು ಮಾಹಿತಿ ನೀಡಿದರು. ಎನ್ಯುಮರೇಷನ್ ಫಾರಂ ಸಲ್ಲಿಸದ 1,07,96,339 ಮತದಾರರನ್ನು ಎಎಸ್ಡಿಡಿಒ ಪಟ್ಟಿಗೆ ಸೇರಿಸಲಾಗಿದೆ. ಅವರಲ್ಲಿ 65,45,679 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 16,39,864 ಜನರು ಮೃತಪಟ್ಟಿದ್ದಾರೆ. 15,17,042 ಮಂದಿ ಗೈರಾದವರು, 7,09,870 ಜನರು ಒಂದಕ್ಕಿಂತ ಹೆಚ್ಚು ಕಡೆ ಮತ ಹೊಂದಿದ್ದ ನಕಲಿ ಮತದಾರರು ಹಾಗೂ 3,83,884 ಮಂದಿ ಇತರೆ ವಿಭಾಗದವರು ಸೇರಿದ್ದಾರೆ ಎಂದು ತಿಳಿಸಿದರು. ಇನ್ನು ಇಂದಿನಿಂದ ಅಂದರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ 1 ತಿಂಗಳ ಕಾಲ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಈಗ ಇರುವ ಮತಗಟ್ಟೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 60,983. ಈ ಪ್ರಕ್ರಿಯೆ ಶುರು ಮಾಡುವಾಗ ಇದ್ದ ಮತಗಟ್ಟೆಗಳ ಸಂಖ್ಯೆ 59,050 ಮತ್ತು ಈಗಾಗಲೇ ಫಾರ್ಮ್ 6 4,73,354 ಫಾರ್ಮ್ 6 ಬಂದಿದೆ. ಫಾರ್ಮ್ 6A 3,880 ಬಂದಿದೆ. ಫಾರ್ಮ್ 7 67,000 ಇದೆ. ಫಾರ್ಮ್ 8 9,23,000 ಬಂದಿದೆ. ಒಟ್ಟಾರೆ 14,67,929 ಫಾರ್ಮ್ಸ್ ಈಗಾಗಲೇ ಬಂದಿದೆ. ಇದರ ಜೊತೆಗೆ ಈಗ ಇವತ್ತು ನಾವೇನು ಡ್ರಾಫ್ಟ್ 2 ಪಬ್ಲಿಷ್ ಮಾಡ್ತಾ ಇದ್ದೀವಿ.